ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಇವತ್ತು ಬೆಂಡೆಕಾಯಿ ಅಡುಗೆ ಮಾಡತ್ತೀನಿ ರೀ. 1 kg ಬೆಂಡೆಕಾಯಿ ತೊಗೊಂಡಿನಿ. ಈ ಥರ ತೊಳೆದಿಟ್ಟು ಉದ್ದುದ್ದ ಸೀಳ್ಕೊಂಡೀನಿ ರೀ. ಉದ್ದುದ್ದೇ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಬೆಂಡೆಕಾಯಿ ಇದೇ ಥರ ಸೀಳೀನಿ ರೀ. ಈ ಕಡೆ ಗ್ಯಾಸ್ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದ, ಹಂಚು ಬಿಸಿ ಆಗ್ಯದ. ಈ ಬೆಂಡೆಕಾಯಿ ಹಾಕ್ಕೋತೀನಿ ರೀ. ಬೆಂಡೆಕಾಯಿ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕು ರೀ. ಒಂದು ಸ್ವಲ್ಪ ಬಿಸಿ ಆಗತ್ತನ ಹಾಗೆ ಹುರಿಬೇಕು. ಆಮೇಲೆ ಎಣ್ಣೆ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ತಿರುವಾಡಿ ಹುರಿಬೇಕು. ಬೆಂಡೆಕಾಯಿ ಎರಡು ಚೆಂದ ಹುರಿದೆ ನೋಡ್ರಿ, ಎರಡು ಚೆಂದ ಪಲ್ಯ ಆಗ್ತದೆ ಇದು. ಆಮೇಲೆ ಈ ಥರ ಮಾಡಿದೆ ಅಂದ್ರೆ ಒಟ್ಟಲ್ಲಿ ಹಾಳಾಗಲ್ಲ ರೀ ಬೆಂಡೆಕಾಯಿ. ಯಾರು ತಿನ್ನಲ್ಲ ನೋಡ್ರಿ, ಎಲ್ಲರೂ ತಿಂತಾರೆ. ತಿನ್ನಲಾರ್ದವರೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದೆ ಅಂದ್ರೆ. ಒಂದು ಸಲ ನೀವು ಬೆಂಡೆಕಾಯಿ ಅಡುಗೆ ಈ ಥರ ಮಾಡಿ ನೋಡ್ರಿ, ನೀವು ಎಷ್ಟು ಸೂಪರ್ ಆಗ್ತದೆ. ಈಗ ಬೆಂಡೆಕಾಯಿ ಹುರಿದವ ತೆಗಿತೀನಿ ರೀ ಹಂಚನೇನು. ಈಗ ಮಸಾಲೆ ರೆಡಿ ಮಾಡ್ಕೋತೀನಿ. ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ. ನಿಮ್ಗೆ ಎಷ್ಟು ಬೆಂಡೆಕಾಯಿ ಇರ್ತಾವೆ ನೋಡ್ಕೊಂಡು ಹಾಕ್ಬೋದು. ಒಂದು ಸ್ವಲ್ಪ ಉಪ್ಪು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿನಿ. ಸ್ವಲ್ಪ ಅರ್ಶಿನ ಹಾಕ್ಕೋತೀನಿ. ಜೀರಿಗೆ ಒಂದು ಸ್ವಲ್ಪ ಹಾಕ್ಕೋತೀನಿ ರೀ. ಖಾರ ಹಾಕ್ಕೋತೀನಿ. ಮಸಾಲೆ ಖಾರ ಹಾಕ್ಕೊಂಡಿನ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಒಂದು ಟೊಮಾಟೊ ಕಟ್ ಮಾಡಿರ್ತೀನಿ. ಸಣ್ಣದು ಟೊಮಾಟೊ ತೊಗೊಂಡಿನಿ ರೀ. ಒಂದು ಟೊಮಾಟೊ ಹಾಕ್ಕೋತೀನಿ. ಕೊತ್ತಂಬರಿ ಹಾಕ್ಕೋತೀನಿ ರೀ. ಇದೆಲ್ಲ ಮಿಕ್ಸಿ ಮಾಡ್ಕೋತೀನಿ. ಈಗ ಮಿಕ್ಸಿ ಮಾಡ್ಕೊಂಡಿನಿ ನೋಡ್ರಿ. ಈಗ ರೆಡಿ ಮಾಡ್ಕೊಂಡಿನಿ. ಮಸಾಲೆ ಎಲ್ಲ ರೆಡಿ ಆಗ್ಯದ ನೋಡ್ರಿ. ಈಗ ಬೆಂಡೆಕಾಯಿ ಹುರಿದು ತೆಗ್ದಿನಲ್ಲ ರೀ, ಅದ್ರೊಳಗೆ ತುಂಬ್ಕೋಬೇಕ್ರಿ. ಈಗ ನೋಡ್ರಿ ಈ ಥರ ಮಸಾಲೆ ರೆಡಿ ಆಗ್ಯದ. ಮಸಾಲೆ ಎಲ್ಲ ಬೆಂಡೆಕಾಯ್ದಾಗ ತುಂಬೇಕ್ರಿ. ಸೀಳು ಹುರಿದಿರ್ತೇವಲ್ಲ ರೀ, ಹಾಗಾಗಿ ಫುಲ್ಲಾಗಿರ್ತದೆ ಅದು. ಈ ಥರ ಎಲ್ಲ ಚೆಂದಾಗಿ ನೀಟಾಗಿ ತುಂಬ್ಕೋಬೇಕು ಮಸಾಲೆ. ಈ ಥರ ನೀವು ಬೆಂಡೆಕಾಯಿ ಫ್ರೈ ಒಂದು ಸಲ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗ್ತದೆ. ಒಟ್ಟಲ್ಲಿ ಹಾಳೆ ಆಗಲ್ಲ ರೀ ಈ ಥರ ಮಾಡಿದೆವು ಅಂದ್ರೆ. ತಿನ್ನಕ್ಕೂ ಭಾಳ ಟೇಸ್ಟ್ ಆಗ್ತದೆ ರೀ. ಎಲ್ಲರೂ ಇಷ್ಟಪಡ್ತಿರ್ತಾರೆ ಈ ಥರ ಮಾಡಿದೆವು ಅಂದ್ರೆ. ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಮಸಾಲೆ ತುಂಬ್ಕೋಬೇಕು ರೀ ಈ ಥರ. ನೀವು ಅವಾಗ ಒಂದೊಂದು ಸಲ ಈ ಥರ ಟ್ರೈ ಮಾಡಿ ನೋಡ್ರಿ. ನೀವು ಪಲ್ಯ ಮಾಡೋದಕ್ಕಿಂತಲೂ ಈ ಥರ ಮಾಡಿದೆ ಅಂದ್ರೆ ಟೇಸ್ಟ್ ಆಗ್ತದೆ. ಈ ಥರ ಮಕ್ಕಳಿಗೆ ಟಿಫಿನ್ಗೆ ಮಾಡಿಕೊಟ್ಟೆ ಅಂದ್ರೆ ಇಷ್ಟಪಟ್ಟು ತಿಂತಾರೆ ರೀ. ಬೆಂಡೆಕಾಯಿ ಚಟ್ನಿ ಮಾಡಿದ್ರು ಚೆಂದ ಆಗ್ತದೆ, ಪಲ್ಯ ಮಾಡಿದ್ರು ಚೆಂದ ಆಗ್ತದೆ. ಬೆಂಡೆಕಾಯಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಡ್ತಿರ್ತಾರೆ ಬೆಂಡೆಕಾಯಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟೀನಿ ರೀ. ಕಡಾಯಿ ಬಿಸಿ ಆಗ್ಯದ. 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಅಲ್ರಿ ಅದು. ಎಣ್ಣೆ ಬಿಸಿ ಆಗ್ಯದ. ಹಾಕೊಂಡಿನಿ ಮಸಾಲೆ ತುಂಬಿಟ್ಟಿದ್ದೆಲ್ಲ ಬೆಂಡೆಕಾಯಿ ಹಾಕೋತೀನಿ ನೋಡ್ರಿ. ಈಗ ಮಿಕ್ಸರ್ ವಾಟೆದಾಗ ಏನು ನೀರು ಒಂದು ಸ್ವಲ್ಪ ಅದು ಮಸಾಲೆ ಬಿಟ್ಟಿರ್ದಾಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕೋತೀನಿ ರೀ. ಈಗ ಸ್ವಲ್ಪ ತಿರುವಾಡ್ಲಾರ್ದೆ ಮುಚ್ಚಿಡ್ತೀನಿ. 2 ನಿಮಿಷ ಅಲ್ರಿ ಅದು. ಈಗ ಒಂದು 2 ನಿಮಿಷ ಆಗ್ಯದ ನೋಡ್ರಿ. ಸ್ವಲ್ಪ ಕೆಳಗಮ್ಯಾಗ ಮಾಡ್ಕೋತೀನಿ ರೀ. ಭಾಳ ಏನು ತಿರುವಾಡೋದಿಲ್ಲ ರೀ. ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ. ಈಗ ಸ್ವಲ್ಪ ನೀರೆಲ್ಲ ಆಟಿಸ್ಕೊಂಡದ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ರೀ ಅದಕ್ಕೆ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಮಾಡಿ ನೋಡ್ರಿ ನೀವು, ಎಷ್ಟು ಟೇಸ್ಟ್ ಆಗ್ತದೆ. ಮತ್ತು ಮಸಾಲೆ ಎಲ್ಲ ಅದಕ್ಕೆ ಬೆಂಡೆಕಾಯಿಗೆ ಹತ್ಕೋತದೆ ರೀ, ಕಡಲೆ ಹಿಟ್ಟು ಹಾಕ್ತೇವೆ ಅಂದ್ರೆ. ಹಾಗಾಗಿ ಇದು ಬೆಂಡೆಕಾಯಿ ಅಡುಗೆ ಭಾಳ ಟೇಸ್ಟ್ ಆಗ್ತದೆ ರೀ ಈ ಥರ ಮಾಡೋದ್ರಿಂದ. ನೋಡ್ರಿ ರೆಡಿ ಆಗ್ಯದ ನೋಡ್ರಿ. ಇನ್ನೊಂದು 2 ನಿಮಿಷ ಆಯ್ತು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಕಡೆಗೆ ನೀರು ಹತ್ಕೊಂಡಿಲ್ಲ ನೋಡ್ರಿ, ಎಷ್ಟು ಚೆಂದಾಗ್ಯದ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.